ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷ ವ್ಯಕ್ತಿ ಅವರೇ ಡಾಕ್ಟರ್ ರಾಮಕೃಷ್ಣಪ್ಪ ಅವರು. ಇವರು ಒಬ್ಬ ರೈತರಾಗಿದ್ದಾರೆ. ಸಾವಯವ ಕೃಷಿನ ಮಾಡ್ತಾ ಇರುವಂತಹ ಒಬ್ಬ ರೈತರು, ಹಲವು ಬೀಜಗಳ ಸಂರಕ್ಷಕರು ಅಂತ ಸಹ ಕರಿಬಹುದು. ಬನ್ನಿ ಹಾಗಾದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಮತ್ತು ಅದರ ವಿಶೇಷತೆ ಬಗ್ಗೆ ನಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಖಂಡಿತ ನಮ್ಮ ಹಿರಿಯ ನಾಗರಿಕರು ಸಹ ಇವರನ್ನ ಪ್ರಶ್ನೆ ಕೇಳೋದಕ್ಕೆ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಕಾರ್ಯಕ್ರಮ ಕೇಳಿ ಬರೋಣ. ಈ ಸಾವಯವ ಕೃಷಿ ಉತ್ಪನ್ನಗಳನ್ನು, ಈ ರಾಸಾಯನಿಕ ಕೃಷಿ ಉತ್ಪನ್ನಗಳನ್ನು ನಾವು ಹೇಗೆ ಡಿವೈಡ್ ಮಾಡಿ ತಿಳ್ಕೊಳಕ್ಕಾಗುತ್ತೆ? ಇವಾಗ ಕೆಲವು ಅಂಗಡಿಗಳಿಗೆ ಹೋದ್ರೆ ಸಾವಯವ ಕೃಷಿ ಪದಾರ್ಥಗಳು ಸಿಗುತ್ತವೆ ಅಂತ ಹಾಕಿರ್ತಾರೆ. ಬಟ್ ನಮ್ಗೆ ಅದನ್ನ ಹೇಗೆ ಡಿವೈಡ್ ಮಾಡಿ ಇದು ಸಾವಯವದಿಂದನೇ ಬೆಳೆದಿದ್ದಾರೆ ಅಂತ ಗೊತ್ತಾಗುತ್ತೆ ಸರ್? ಅದು ಅದಕ್ಕೆ ಯೂಶಲಿ ಈ ಸಿಟಿ ಒಳಗೆ, ಬೆಂಗಳೂರು ಅಂತ ಸಿಟಿ ಒಳಗೆ ದೊಡ್ಡ ನಗರಗಳಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಶಾಪ್ಗಳಿದಾವೆ, ಅಲ್ಲೆಲ್ಲ ಮಾರ್ಕ್ತಿರುವ ಈ ಸಾವಯವ ವಸ್ತುಗಳಿಗೆ ಒಂದು ಲೇಬಲ್ ಇರುತ್ತೆ. ಅದೇನ ಸರ್ಟಿಫಿಕೇಶನ್ ಲೇಬಲ್ ಇರುತ್ತೆ. ಅದನ್ನ ಒಂದು ಭಾರತ ಸರ್ಕಾರ ನಿರ್ಧಾರ ಮಾಡಿರುವಂತ ಒಂದು ಕಂಪನಿಗಳು ಅದನ್ನ ಸರ್ಟಿಫಿಕೇಶನ್ ಮಾಡಿರ್ತಾರೆ. ಹೇಗೆಂದ್ರೆ ಅವರು ರೈತರ ಹೊಲಕ್ಕೆ ಹೋಗಿ ಸರ್ಟಿಫೈ ಮಾಡಿ ಅದನ್ನ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಷ್ಟು ಉತ್ಪನ್ನ ಮಾಡ್ಬೋದು, ಎಷ್ಟು ಇವರು ದಟ್ಟ ಎಷ್ಟು ಬೆಳಿಬೋದು, ಈ ದಟ್ಟಲ್ಲಿ ಎಷ್ಟು ಅವರು ರೈತರು ಅಷ್ಟೇ ಅದನ್ನ ಮಾರಾಟ ಮಾಡ್ಬೇಕಾಗುತ್ತೆ. ಆಮೇಲೆ ಅಷ್ಟು ಮಾರಾಟಕ್ಕೆ ಅವ್ರಿಗೆ ಒಂದು
ಟ್ರಾನ್ಸಿಷನ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದ್ರ ಬೇಸಿಸ್ ಮೇಲೆ ಒಂದು ಸರ್ಟಿಫಿಕೇಟ್ ಹಾಕಿರ್ತಾರೆ. ಆದ್ರೆ ಇದು ಆಮೇಲೆ ನಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ಅದನ್ನ ಸರಿಯಾಗಿ ಅದು ಪಾಲನೆ ಮಾಡದೇ ಇರ್ಬೋದು. ಸರ್ಟಿಫಿಕೇಶನ್ ಹಾಕಿದ ತಕ್ಷಣ ಅದು ಟೋಟಲಿ ಆರ್ಗ್ಯಾನಿಕ್ ಅಂತ ಹೇಳಕ್ಕೆ 100% ನಾನು ಹೇಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ರೈತರು ಬೇರೆ ಹೊಲದಿಂದ ಬೆಳೆದಿದ್ದ ಭತ್ತನ್ನು ಸೇರಿಸಿ ಕಳಿಸ್ಬೋದು, ಅಥವಾ ಬೇರೆ ಟೊಮೆಟೊನು ಅದರೊಳಗೆ ಸೇರಿಸಿ ಕಳಿಸ್ಬೋದು. ಅದಕ್ಕೆ ನನ್ನ ಒಂದು ಸಿದ್ಧಾಂತ ಏನಂದ್ರೆ, ಒಂದು ಪಾರ್ಟಿಸಿಪೇಟಿವ್ ಮಾಡಲ್ ಇರ್ಬೇಕು. ಅಂದ್ರೆ ರೈತರೇ ತಾವು ಬೆಳೆದ ವಸ್ತುಗಳಿಗೆ ತಾವೇ ಒಂದು ದೃಢೀಕರಣ ಮಾಡುವ ಒಂದು ಪದ್ಧತಿ ಇರ್ಬೇಕು. ಅದಕ್ಕೆ ಪಾರ್ಟಿಸಿಪೇಟಿವ್ ಗ್ಯಾರಂಟಿ ಸಿಸ್ಟಮ್ ಅಂತ ಇರುತ್ತೆ. ಅದಕ್ಕೆ ಅವ್ರ ರೈತನೇ ತಾನು ಈಗ ನೀವು ಎಕ್ಸ್ಎಲ್ಸಿ ಟ್ರೂ ಕಾಪಿಗೆ ನೀವೇ ಸೈನ್ ಆಗ್ತೀವಿ ಏನಂತ ಏನಿತ್ತು ಇದು ಇರುವ ಎಲ್ಲಾ ಅಂಶಗಳು ಕರೆಕ್ಟ್ ಆಗಿದೆ ಅಂತ ನಾವೇ ತರ್ತೇವೆ. ಅದೇ ರೀತಿ ರೈತನು ತಾನೇ ಅದು ಸರ್ಟಿಫಿಕೇಶನ್ ಮಾಡುವ ಒಂದು ಅಥರೈಸೇಷನ್ ರೈತರಿಗೆ ಸಿಗ್ಬೇಕು. ಎರಡನೇದು ಏನಂದ್ರೆ, ಈ ಸಾವಯವ ಕೃಷಿ ಒಂದು ಏನಂದ್ರೆ ಒಂದು ಟ್ರಸ್ಟ್ ಮೇಲೆ, ನಮ್ಮ ನಂಬಿಕೆ ಮೇಲೆ ಅದು ನಿಂತಿದೆ. ನಾವು ಎಲ್ಲಾನು ಪೊಲೀಸಿಂಗ್ ಮಾಡಿ ಅದನ್ನೆಲ್ಲ ಇನ್ಸ್ಪೆಕ್ಟ್ ಮಾಡಿ ಕಂಡುಹಿಡಿಯೋದು ಬಹಳ ಕಷ್ಟ. ಅದಕ್ಕೋಸ್ಕರ ಏನಂದ್ರೆ, ಯಾರು ಸಾವಯವ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅವರು ಸಾವಯವ ಕೃಷಿ ಮಾಡತಕ್ಕಂತ ರೈತರ ಒಂದು ಗುಂಪುಗಳು ಏನಿದೆ, ಆ ಗುಂಪುಗಳ ಜೊತೆಗೆ ಒಂದು ಸಂಪರ್ಕವನ್ನ ಇಟ್ಕೊಳ್ಬೇಕಾಗತ್ತೆ. ಆ ಸಂಪರ್ಕವನ್ನ ಇಟ್ಕೊಂಡು ಅವ್ರು ಏನು ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಯಾವ ವಿಧಾನವನ್ನು ಅವರು ಅಳವಡಿಸಿದ್ದಾರೆ, ಯಾವ್ಯಾವ ಬೆಳೆಗಳನ್ನ ಅಲ್ಲಿ ಬೆಳೀತಾರೆ, ಮಾರ್ಕೆಟಿಗೆ ಅವ್ರು ಕೊಡ್ತಿರೋದು ಅವ್ರ ಬೆಳೆಗೆ ಟ್ಯಾಲಿ ಆಗುತ್ತಾ, ಇದನ್ನೆಲ್ಲ ಎಲ್ಲ ಹೋಗಿ ಈ ಮಾರಾಟ ಮಾಡೋ ಸಂಸ್ಥೆಗಳು ಅಲ್ಲಿ ಹೋಗಿ ಮಾಡ್ಬೇಕಾಗುತ್ತೆ. ಮತ್ತೆ ಆ ರೈತರನ್ನ ಈ ಇದ್ರೊಳಗೆ ಇನ್ವಾಲ್ವ್ ಮಾಡ್ಬೇಕಾಗತ್ತೆ. ಏನ್ ಇನ್ವಾಲ್ವ್ ಮಾಡ್ಬೇಕು ಅಂತಂದ್ರೆ, ನೀನ್ ಬೆಳೆಗೆ ಲಕ್ಷಕ್ಕೆ ನಾನ್ ಮಾರಾಟ ಮಾಡ್ತೀನಿ, ಅಥವಾ ನೀನು ಎಷ್ಟು ಬೆಳೆದಿದ್ಯೋ ಅದನ್ನೆಲ್ಲ ಮಾರಾಟ ಮಾಡೋ ಒಂದು ಜವಾಬ್ದಾರಿ ನನ್ಗಿರುತ್ತೆ. ಅದ್ರಲ್ಲಿ ನಿನ್ಗೂ ಒಂದು ಸ್ವಲ್ಪ ಪಾಲಿರುತ್ತೆ. ಅಂದ್ರೆ ನೀನ್ ಬೆಳೆದಿದ್ದು ಎಷ್ಟಿರುತ್ತೆ, ಅದಕ್ಕೆ ಖರ್ಚು ಏನಿರುತ್ತೆ, ಅದ್ರ ಮೇಲೆ ಇಷ್ಟು ಬರ್ಬೇಕಾಗುತ್ತೆ. ಈ ಒಂದು ಹೊಂದಾಣಿಕೆ ಇದ್ರೆ, ಒಂದು ಅಸೋಸಿಯೇಷನ್ ಕೋರ್ಡಿನೇಷನ್ ಇದ್ದಾಗ ಏನಂತೆ, ರೈತಂದು ಒಂದಿಗೆ ಈ ಮಾರಾಟಗಾರರ ಮೇಲೆ ನಂಬಿಕೆ ಬರುತ್ತೆ. ಅವಾಗ ಅವನು ಶುದ್ಧ ಆಹಾರವನ್ನ ಶುದ್ಧ ಆಹಾರವನ್ನ ಇಟ್ಕೊಳ್ತಾನೆ. ಇದ್ರೆ ಅಲ್ಲಿ ರೈತರು ಸಹ ಮೋಸ ಮಾಡಕ್ ಶುರು ಆಗ್ತದೆ. ಸೊ ಅದಕ್ಕೆ ನನ್ನ ಇದೇನಂದ್ರೆ, ಗ್ರಾಹಕರು ಯಾವ ಶಾಪಲ್ಲಿ ವಸ್ತುಗಳು ಕೊಂಡ್ಕೊಳ್ತಾರೆ ಸಾವಯವ ವಸ್ತುಗಳನ್ನ, ಅದ್ರ ಮೇಲೆ ಇದು ಎಲ್ಲಿ ಬೆಳೆದಿದ್ದು, ಅದು ಎಲ್ಲಿ, ಅದಕ್ಕೆ ಅಕೌಂಟಬಿಲಿಟಿ ಅಂತ ಹೇಳ್ತೀವಿ ನಾವು. ಅಕೌಂಟಬಿಲಿಟಿನ ನೋಡ್ಬೇಕಾಗುತ್ತೆ. ಎಲ್ಲಿ ಬೆಳೆದಿದ್ದು, ಎಷ್ಟು ಬೆಳೆದಿದ್ದು, ಯಾವ ರೈತರು, ಕೆಲವು ಪರ್ಟಿಕ್ಯುಲರ್ ಫಾರ್ಮ್ ಅಲ್ಲಿ ಪರ್ಟಿಕ್ಯುಲರ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಈ ಭತ್ತ, ರಾಗಿ, ಇಂಥವೆಲ್ಲ, ಜೋಳ, ಇಂಥವಕ್ಕೆಲ್ಲ ವಿಸಿಟ್ ಮಾಡಕ್ ಕಷ್ಟ ಆದ್ರೂ ಈ ತರಕಾರಿ, ಬಹಳ ಮುಖ್ಯವಾಗಿ ತರಕಾರಿಗಳು, ಸೊಪ್ಪು ತರಕಾರಿ ಯಾವ ರೈತರು ಬೆಳೀತಿದ್ದಾರೆ, ಎಲ್ಲಿ ತೋರ್ತೀವಿ, ಎಲ್ಲಿಂದ ತರ್ತೀವಿ, ಆ ತರ ನಾವು ನೋಡ್ಬೋದು. ರೈತರ ಜೊತೆ ಕೂತ್ಕೊಂಡು ನೀವು ಚರ್ಚೆ ಮಾಡ್ಬೋದು. ರೈತರ ಜೊತೆಗೆ ನೀವು ಸಂಪರ್ಕ ಇಟ್ಕೊಳ್ಬಹುದು. ಹಾಲಿಡೇಸ್ ಅಲ್ಲಿ ಹೋಗಿ ನೀವು 2 ದಿನ ಕೆಲಸ ಮಾಡ್ಬೋದು. ಸೊ ಈ ಒಂದು ಸಂಪರ್ಕ ಇದ್ದರೆ ನಮ್ಗೆ ಶುದ್ಧ ಆಹಾರವನ್ನು ಸಿಗುತ್ತೆ, ನಮ್ಗೆ ಒಂದು ಕನೆಕ್ಟಿವಿಟಿಯನ್ನು ಬಿಡಕ್ಕಾಗುತ್ತೆ. ಅಂದ್ರೆ ರೈತರ ಜೊತೆಗೆ ಮತ್ತು ಗ್ರಾಹಕರಿಗೆ ಒಂದು ಕನೆಕ್ಟಿವಿಟಿನೂ ಬಿಡಕ್ಕಾಗುತ್ತೆ. ಇದು ಬಹಳ ಮುಖ್ಯವಾದ ಒಂದು ಅಂಶ. ಇದು ವೆರಿ ಮಚ್ ಮಿಸ್ಸಿಂಗ್ ಈಗ ಪ್ರೆಸೆಂಟ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂಡ್ ಮಾರ್ಕೆಟಿಂಗ್ ಇದ್ರೊಳಗೆ ಈ ಒಂದು ಸಿದ್ಧಾಂತ ಮಿಸ್ ಆಗ್ತಾ ಇದೆ. ಆ ಸಿದ್ಧಾಂತ ಇದ್ರೆ ಮಾತ್ರ ಅದು ಶುದ್ಧ ಆಹಾರ ರೈತರಿಂದ ಗ್ರಾಹಕರಿಗೆ ಬರಕ್ಕೆ ಸಾಧ್ಯವಾಗುತ್ತೆ. ಸರಿ, ಇದಕ್ಕೋಸ್ಕರನೇ ಕಲಿಸಿಕೊಡೋ ಅಂತದ್ ಏನಾದ್ರೂ ಇನ್ಸ್ಟಿಟ್ಯೂಟ್ ತರ ಆ ತರದ್ ಏನಾದ್ರೂ ಇದೆಯಾ ಸರ್? ಈ ಸಾವಯವ ಕೃಷಿನ ಕಲಿಯೋ ಅಂತದ್ದು, ಸಾವಯವ ಕೃಷಿ ಕಲಿಸೋ ಅಂತದ್ದು ಹೌದು ತುಂಬಾ ಇದಾವೆ. ಉದಾಹರಣೆಗೆ ಈ ಟೆರೆಸ್ ಫಾರ್ಮಿಂಗ್ ಬಗ್ಗೆ, ಸಾವಯವ ಕೃಷಿ ಇದ್ರ ಬಗ್ಗೆ ತುಂಬಾ ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇದಾವೆ. ಉದಾಹರಣೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಲಾಲ್ಬಾಗಲ್ಲಿ ಸಾವಯವ ಟೆರೆಸ್ ಗಾರ್ಡನ್ ಹೇಗ್ ಮಾಡೋದು, ಅದು 15 ದಿನಗಳ ಒಂದು ತರಬೇತಿ ಕಾರ್ಯಕ್ರಮ, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಸೊ ಅಲ್ಲಿ ನೀವು ರಿಜಿಸ್ಟರ್ ಮಾಡಿ ಅವ್ರು ಅನೌನ್ಸ್ ಮಾಡ್ತಾರೆ, ಅಲ್ಲಿ ಮಾಡ್ಬೋದು. ಜೊತೆಗೆ ನಮ್ಮ ಜೈವಿಕ ಕೃಷಿ ಸೊಸೈಟಿನೂ ಎಷ್ಟು ಜನ ಏನೋ ಟ್ರೈನಿಂಗ್ ಬರ್ತೀವಿ ಅಂದ್ರೆ ಅದನ್ನ ನಾವು ಆರ್ಗನೈಸ್ ಮಾಡ್ತೀವಿ. ಯಾವ್ದಾದ್ರು ಒಂದು ರೈತರು ಸಾಕಲ್ಲೋ ಅಥವಾ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಸಾಕಲ್ಲೋ ಫೀಲ್ಡ್ ಅಲ್ಲಿ ಅಲ್ಲಿ ಜೈವಿಕ ಸೊಸೈಟಿನೂ ಸಹಾಯ ಮಾಡ್ತಾರೆ. ಜೈವಿಕ ಸೊಸೈಟಿ ಪಾರ್ಟ್ ಆಫ್ ಆರ್ಟಿಕಲ್ ಗವರ್ಮೆಂಟ್, ಬಟ್ ಸಪರೇಟ್ ಆಗಿ ಅದನ್ನ ಇದು ಮಾಡ್ತೀವಿ. ಜೊತೆಗೆ ನಮ್ಮ ಬೆಳಗಾವಿ ಫೌಂಡೇಶನ್ ಅಂತ ಮೈಸೂರು ಹತ್ರ ಇದೆ, ಅಲ್ಲಿ ಇಕಲಾಜಿಕಲ್ ಫಾರ್ಮಿಂಗ್, ಪರಿಸರ ಕೃಷಿ ಬಗ್ಗೆ ನಾವು 2 ದಿನದ 3 ದಿನದ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಅಲ್ಲಿ ಕೊಡ್ತೀವಿ. ಯೂನಿವರ್ಸಿಟಿ ಫಾರ್ ಅಗ್ರಿಕಲ್ಚರ್ ಸೈನ್ಸಸ್ ಎಜುಕೇಶನ್ ಅಲ್ಲಿಯೂ ಸಹ ಈ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಅನ್ನದಾನ ಅಂತ ಒಂದು ಸಂಸ್ಥೆ ಇದೆ, ಅದು ಅವರು ಸಂಗೀತ ಶರ್ಮಾ ಅಂತ ಇದ್ದಾರೆ. ವೆಬ್ಸೈಟ್ ನೋಡಿದ್ರೆ ಅದು ಸಹ ಈ ತರ ಒಂದು
ಟ್ರೈನಿಂಗ್ ಪ್ರೋಗ್ರಾಮ್ ನ ಇಲ್ಲಿ ಕೊಡ್ತಾರೆ. ಅದಲ್ಲದೆ ಅನೇಕ ಇಂಡಿವಿಜುವಲ್ಸ್ ಸಹ ಇದ್ದಾರೆ, ಅವ್ರಿಗೂ ವೆಬ್ಸೈಟ್ ಅಲ್ಲಿ ನೋಡಿ ಸಿಗ್ತದೆ, ಅವರು ಸಹ ಟ್ರೈನಿಂಗ್ ಕೊಡ್ತಾರೆ. ಬಟ್ ಇದು ಬೇಕಾದ್ರೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಟ್ರೈನಿಂಗ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಜೊತೆಗೆ ಬೇರೆ ಬೇರೆ ನೀವು ಎಕ್ಸ್ಪೋಸರ್ ಬೇರೆ ಜೊತೆಗೆ ಎಕ್ಸ್ಪೋಸರ್ ಸಹ ಸಿಗುತ್ತೆ. ಸೊ ಈ ರೀತಿ ಒಂದು ಇನ್ಸ್ಟಿಟ್ಯೂಷನ್ಸ್ ನ ನೀವು ತಿಳ್ಕೋಬಹುದು. ಓಕೆ ಸರ್, ಈ ಮಾತಾಡ್ತಾ ನೀವು ಮಧ್ಯ ಜೈವಿಕ ಕೃಷಿಕ್ ಅಂತ ಒಂದು ಪದ ಉಪಯೋಗಿಸಿದ್ರಿ. ಈ ಜೈವಿಕ ಕೃಷಿಕ್ ಅಂದ್ರೆ ಏನು ಸರ್? ಜೈವಿಕ ಕೃಷಿ ಸೊಸೈಟಿ ಅಂದ್ರೆ ಇದು ಒಂದು ಫೆಡರೇಷನ್, ಅಂದ್ರೆ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಇದು ಒಂದು ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್. ಇದು ಅಂದ್ರೆ ಗವರ್ಮೆಂಟ್ ಕಂಟ್ರೋಲ್ ಏನು ಇರಲ್ಲ. ಜೈವಿಕ ಅಂದ್ರೆ ಆರ್ಗಾನಿಕ್ ಫಾರ್ಮರ್ಸ್ ಇದಕ್ಕೆ ಮೆಂಬರ್ ಫಾರ್ಮರ್ಸ್ ಇರ್ತಾರೆ. ಈ ಒಂದು ಫೆಡರೇಷನ್ ಏನಂದ್ರೆ ಇದೊಂದು ಸರ್ಕಾರ ಮತ್ತು ಈ ಸಹಾಯಕ ಕೃಷಿಕರ ಮಧ್ಯೆ ಒಂದು ನೋಡಲ್ ಏಜೆನ್ಸಿಯಾಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ಒಂದು ಸರ್ಕಾರಕ್ಕೆ ಸಾವಯವ ಕೃಷಿಗೆ ಸಂಬಂಧಪಟ್ಟ ಏನಾದ್ರೂ ರೆಕಮೆಂಡೇಶನ್ಸ್ ಅದನ್ನು ಕಳಿಸ್ಬೇಕಾದ್ರೆ ಈ ಜೈನ್ ಸೊಸೈಟಿಗೂ ಸಹಕರಿಸುತ್ತೆ. ಮತ್ತೆ ಸರ್ಕಾರದಿಂದ ಏನಾದ್ರು ಈ ಸಾವಯವ ಕೃಷಿ ಉತ್ತೇಜನಕ್ಕೆ ಏನಾದ್ರು ಸವಲತ್ತುಗಳು ಆಗ್ತಾರಂತಂದ್ರೆ ಅದನ್ನ ರೈತರಿಗೆ ಅದನ್ನ ತಿಳಿಸೋ ಒಂದು ಕೆಲಸವನ್ನ ಈ ಜೈನ್ ಸೊಸೈಟಿ ಮಾಡುತ್ತೆ. ಅದಲ್ಲದೆ ಜೈನ್ ಸೊಸೈಟಿ ಪ್ರತ್ಯೇಕವಾಗಿ ಸರ್ಕಾರದ ಕಾರ್ಯಕ್ರಮಗಳ ಅಲ್ಲದೆ ಈ ಸೊಸೈಟಿ ಪ್ರತ್ಯೇಕವಾಗಿ ರೈತರಿಗೆ ಯಾರು ಇಂಟ್ರೆಸ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಮೋಸ್ಟ್ ಆಫ್ ದಿ ಈಗ ಬೆಂಗಳೂರಲ್ಲಿ ಯಾರ್ಯಾರು ಸಾವಯವ ಉತ್ಪನ್ನಗಳನ್ನ ಉತ್ಪನ್ನ ಮಾಡ್ತಾ ಇದ್ದಾರೆ, ನೆಲಮಂಗಲ ಸೈಡ್ ಇರ್ಬೋದು, ಚಿಕ್ಕಬಳ್ಳಾಪುರ ಸೈಡ್ ಇರ್ಬೋದು, ಅವ್ರಿಗೆಲ್ಲ ಜೈವಿಕ ಸೊಸೈಟಿಗೆ ಪ್ರಾರಂಭದಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟಿರೋದು. ಸೊ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಈ ರೀತಿ ಬೆಳಿಬೇಕು, ಇಂಥ ಗೊಬ್ಬರ ಉಪಯೋಗಿಸ್ಕೋಬೇಕು, ಹೀಗೆ ಗೊಬ್ಬರಗಳನ್ನ ಯೂಸ್ ಮಾಡ್ಬೇಕು, ಅದಕ್ಕೆ ರೋಗ ಮತ್ತು ಕೀಟಗಳನ್ನ ಹಾವಳಿ ಏನಾದ್ರು ಈ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ನಮ್ಮ ಜೈವಿಕ ಸೊಸೈಟಿಯಿಂದ ಹೇಳ್ತಾರೆ. ಜೊತೆಗೆ ಇವರು ರೈತರು ಬೆಳೆದಿದ್ದ ವಸ್ತುಗಳನ್ನ ಈ ಗ್ರಾಹಕರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಈ ಕೊರೋನಾಗಿಂತ ಮೊದಲು ಲಂಡನ್ನಲ್ಲಿ ಬೇರೆ ಕಡೆ ಕದಂಪಲ್ಲಿ ಬೇರೆ ಕಡೆ ಎಲ್ಲ ಜೈವಿಕ ಸೊಸೈಟಿ ವತಿಯಿಂದ ಮೇಳಗಳನ್ನ ಮಾಡ್ತಾ ಇದ್ವಿ, ಎಕ್ಸಿಬಿಷನ್ಸ್ ಮಾಡಿಸ್ತಾ ಇದ್ವಿ. ಅಲ್ಲಿ ಸಾವಯವ ರೈತರನ್ನ ಅಲ್ಲಿ ಕರೆಸ್ತಾ ಇದ್ವಿ. ಅಲ್ಲಿ ಗ್ರಾಹಕರು ಮತ್ತೆ ಈ ರೈತರನ್ನ ಒಂದು ಭೇಟಿ ಮಾಡ್ತಾ ಇದ್ವಿ, ಒಂದು ಮೀಟ್ ಅದನ್ನ ಮಾಡಿಸ್ತಾ ಇದ್ವಿ. ಜೊತೆಗೆ ಡೈರೆಕ್ಟ್ ಆಗೂ ಈ ಗ್ರಾಹಕರು ಸಾವಯವ ಕೃಷಿಕರು ಬೆಳೆದಿದ್ದ ವಸ್ತುಗಳನ್ನ ಜೈವಿಕ ಸೊಸೈಟಿಯೂ ಸಹ ಅವ್ರ ಕಡೆಯಿಂದ ಖರೀದಿ ಮಾಡಿ ಅವುಗಳಿಗೆ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನ ಗ್ರೇಡಿಂಗ್ ಪ್ಯಾಕಿಂಗ್ ಎಲ್ಲ ಮಾಡಿ ನಮ್ಮ ಸ್ಟಾಲ್ಗಳಿದ್ದಾವೆ, ಲಾಲ್ಬಾಗಲ್ಲಿ ಸ್ಟಾಲ್ ಇದೆ, ಕಬ್ಬನ್ ಸ್ಟಾಲ್ ಇದೆ, ಇಂಥ ಕಡೆ ಎಲ್ಲ ನಾವು ಅದನ್ನ ಮಾರಾಟವನ್ನು ಸಹ ಇದನ್ನು ಮಾಡ್ತಾ ಇದ್ವಿ. ಸೊ ಇದು ಅದ್ರ ಜೊತೆಗೆ ಜೈವಿಕ ಸೊಸೈಟಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಹೇಗೆ ಅದನ್ನ ಗ್ರೇಡಿಂಗ್ ಮಾಡ್ಬೋದು, ಪ್ಯಾಕಿಂಗ್ ಮಾಡ್ಬೋದು, ಏನೇನು ಮಿಷಿನ್ ಇರ್ಬೇಕು, ಈ ತರ ಒಂದು ತಾಂತ್ರಿಕ ಹೆಲ್ಪ್ ಸಹ ಬೇರೆ ಬೇರೆ ಸಾವಯವ ಕೃಷಿ ಸಂಘ ಸಂಸ್ಥೆಗಳಿಗೆ ಇಷ್ಟು ಜೈವಿಕ ಸೊಸೈಟಿ ಕೆಲಸಗಳು. ಸರ್ ಖಂಡಿತ ಸರ್, ಸಾಕಷ್ಟು ಈ ಒಂದು ಜೈವಿಕ ಕೃಷಿ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆ ತಿಳಿಸ್ಕೊಟ್ರಿ. ಸರ್ ಇನ್ನು ನಮ್ಮ ಬೆಂಗಳೂರು ಮಟ್ಟಿಗೆ ನಾವು ಮಾತನಾಡೋದಾದ್ರೆ, ಬೆಂಗಳೂರಲ್ಲಿ ಈ ತರ ಏನಾದ್ರು ಸಂಘಗಳು ಈ ತರದ್ದು ಅಲ್ಲಿ ಏನಾದ್ರು ಹಿರಿಯ ನಾಗರಿಕರು ಭಾಗವಹಿಸೋದಕ್ಕೆ ಅವಕಾಶಗಳಿದೆಯಾ ಸರ್? ಕಲಿಯೋದಿಕ್ಕೆ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಇದ್ದು ಅಲ್ಲಿ ಭಾಗವಹಿಸೋದಿಕ್ಕೆ ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಒಂದು ಅವಕಾಶ ಇದೆ ಸರ್? ಅದು ಹಿರಿಯ ನಾಗರಿಕರು ಅಥವಾ ಇನ್ಸ್ಟೆಂಟ್ ಅಂತ ಸಪರೇಟ್ ಏನು ಮಾಡೋದಿಲ್ಲ ಪ್ರೋಗ್ರಾಮ್. ಅದರಲ್ಲಿ ಎಲ್ಲಾ ವಯಸ್ಸಿನ ನಾಗರಿಕರು ಅಲ್ಲಿ ಭಾಗವಹಿಸಬಹುದು. ಕಾಲೇಜ್ ಸ್ಟೂಡೆಂಟ್ಸ್ ಇರೋದು, ಜೂನಿಯರ್ ಭಾಗವಹಿಸಬಹುದು. ಅದೆಲ್ಲ ನಾನು ಈಗಾಗಲೇ ಹೇಳ್ದಂಗೆ ನಮ್ಮಲ್ಲಿ ಇದರಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಇದರಲ್ಲಿ ವಿನುಭವ ಅಂತ ಒಂದು ಜೈವಿಕ ಕೇಂದ್ರ ಇದೆ. ಅಲ್ಲಿ ಒಂದು ತರಬೇತಿ ಕಾರ್ಯಕ್ರಮವನ್ನ ನಡೆಸ್ತಾರೆ. ಅವರು ಅನೌನ್ಸ್ ಮಾಡ್ತಾರೆ. ಅಲ್ಲಿ 2 months 3 months ಒಂದು ಕಾರ್ಯಕ್ರಮ ನಡೆಸ್ತಾರೆ. ಅಲ್ಲಿ 2 days ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಅದು ಕೃಷಿ ಬಗ್ಗೆ ಮಾಡ್ತಾರೆ. ಮತ್ತೆ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ಒಂದು BBITಯಲ್ಲಿ ಅಲ್ಲಿ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ. ಅಲ್ಲಿ ಸಹ ಇದು ಒಂದು ದಿನ 2 ದಿನದ ಪ್ರೋಗ್ರಾಮ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಈ ಕಾರ್ಯಕ್ರಮ ಬರೀ ಬೆಂಗಳೂರು ಸೀಮಿತವಾಗಿದೆ, ಬೇರೆ ಬೇರೆ ಕಡೆ ಮಾಡ್ತಾರೆ. ಎಲ್ಲ ಇಲಾಖೆಗಳು ಅದ್ರ ಬಗ್ಗೆ ಕಾರ್ಯಕ್ರಮ ನಡೆಸ್ತಾರೆ. ಕೆಲವು ಇನ್ಸ್ಟಿಟ್ಯೂಷನ್ಸ್ ಬೇರೆ ಇದು ಮಾಡ್ತಾರೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಇವಾಗ ಜೈವಿಕ ಕೃಷಿ ಸೊಸೈಟಿನೂ ಅವ್ರಿಗೆ ರಿಜಿಸ್ಟರ್ಡ್ ಯಾರಾದ್ರು ರಿಜಿಸ್ಟರ್ ಮಾಡ್ತೇವೆ. ಜೈವಿಕ ಸೊಸೈಟಿನೂ ಅಂತ ಒಂದು ನಾಗರಿಕರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತೀವಿ. ಮತ್ತೆ ಕರ್ಕೊಂಡೋಗಿ ಎಲ್ಲೆಲ್ಲಿ ಸಾವಯವ ಕೃಷಿ ಮಾಡ್ತಾ ಇದಾರೆ ಅಂತ ಕಡೆ ಎಲ್ಲ ತೋರಿಸ್ತೀವಿ. ಹೇಗೆ ನಿಮ್ಮ ಪಾರ್ಟಿಸಿಪೇಷನ್
ಬರ್ಬೋದು ಅಂತ ಮಾಡ್ತೀವಿ. ಉದಾಹರಣೆಗೆ ಮೈಸೂರಿನಲ್ಲಿ ಯಾರಾದ್ರೂ ನಾನಿರ್ತೀರಿ ಇದ್ರೆ ನಮ್ಮ ಬೆಳಗೊಳ ಫೌಂಡೇಶನ್ ಫಾರ್ಮ್ ಅಲ್ಲಿ ನಾವು ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಅಲ್ಲಿನೂ ನಾವು ರೆಡಿ ಇದ್ದೀವಿ. ಬೆಂಗಳೂರಿಂದ ಬರೋದು ಸ್ವಲ್ಪ ಕಷ್ಟ ಆದ್ರೆ ಬೇಕಾದ್ರೆ ಈ ರೀತಿಯ ಒಂದು ಯಾರಾದ್ರೂ ಒಂದು ಆರ್ಗನೈಸೇಷನ್ ಅವರು ಆನ್ಲೈನ್ ಅಲ್ಲಿ ನಮ್ಗೆ ತರಬೇತಿಗಳು ಬೇಕಂದ್ರೆ ನಾವು ಆನ್ಲೈನ್ ಅಲ್ಲಿ ತರಬೇತಿಗಳನ್ನು ಕೊಡೋದಕ್ಕೆ ಮತ್ತೆ ಟ್ರೈನಿಂಗ್ ಕೊಡೋದಕ್ಕೆ ನಾವು ಅದಕ್ಕೆ ಕಲಿತೀವಿ. ಅದನ್ನು ಸಹ ನಾವು ಮಾಡ್ತೀವಿ. ಹಲೋ, ನನ್ನ ಹೆಸರು ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಪ್ರಕಾಶ್ ಅಂತ. ಬೆಂಗಳೂರು ಸುತ್ತಮುತ್ತ ಸಾವಯವ ಕೃಷಿಗಳ ಯಶಸ್ವಿಯ ಕಥೆಗಳನ್ನು ಹಂಚಿಕೊಳ್ಳಿ ಅಂತ ಕೇಳ್ತಾ ಇದೀನಿ ಮೇಡಮ್. ಸರ್, ಬೆಂಗಳೂರಲ್ಲಿ ಯಾರಾದ್ರೂ ಸಾವಯವ ಕೃಷಿ ಮಾಡಿ ಯಶಸ್ವಿ ಆಗಿರುವಂತವ್ರ ಕಥೆಗಳಿದೆಯಾ ಸರ್ ಅಂತ ಕೇಳ್ತಿದ್ದಾರೆ ಪ್ರಕಾಶ್ ಅವರು. ತುಂಬಾ ಜನ ಇದ್ದಾರೆ, ನೂರಾರು ಜನ ಸಾವಯವ ಕೃಷಿ ಅಂತ ಹೇಳಕ್ಕಾಗಲ್ಲ. ಅದನ್ನ ಈ ಅರ್ಬನ್ ಫಾರ್ಮಿಂಗ್ ಅಂದ್ರೆ ಇದು ಟೆರೆಸ್ ಫಾರ್ಮಿಂಗ್ ಇರ್ಬೋದು, ಕಿಚನ್ ಗಾರ್ಡನ್ ಇರ್ಬೋದು, ಈ ತರ ಬೆಂಗಳೂರಿನಲ್ಲಿ ಸುಮಾರು ನೂರಾರು ಜನ ಇದ್ದಾರೆ. ಅವರು ಬಹಳ ಸಕ್ಸಸ್ ಆಗಿ ಈ ರೀತಿಯ ಒಂದು ತರಕಾರಿಗಳನ್ನ ಮತ್ತೆ ಹರ್ಬ್ಸ್ನ ತಮ್ಮ ಇರೋ ಜಾಗದಲ್ಲಿ, ಅದು ಕಿಚನ್ ಗಾರ್ಡನ್ ಜಾಗ ಇರ್ಬೋದು ಅಥವಾ ಟೆರೆಸ್ ನಲ್ಲಿ ಇರ್ಬೋದು ಅಥವಾ ಬಾಲ್ಕನಿ ಇರ್ಬೋದು, ಈ ರೀತಿ ಮಾಡಿದ ಸುಮಾರು ಜನ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಗೆ ಇತ್ತೀಚೆಗೆ ಓದಿದ್ದೆ ಹೆಸರುಗಳು, ಯಾಕಂದ್ರೆ ನಾನು ಎಷ್ಟೋ ಜನ ಇದನ್ನ ನೋಡಕ್ ಆಗಿಲ್ಲ. ಆದ್ರೆ ಈ ತುಂಬಾ ಜನ ಈ ತರ ಇದ್ದಾರೆ. ಅವ್ರು ಮೀನಾಕ್ಷಿ ಅರುಣ್ ಅಂತ ಒಬ್ರು ನಾರ್ತ್ ಬೆಂಗಳೂರಿನಲ್ಲಿ ಒಬ್ರು ಇದ್ದಾರೆ. ಅವರು ತುಂಬಾ ಒಂದು 300 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಈ ತರ ಒಂದು ಟೆರೆಸ್ ಗಾರ್ಡನಿಂಗ್ ಮಾಡಿ ಅವರು ಪ್ರತಿ ವರ್ಷ ಲಾಲ್ಬಾಗ್ ಇದಕ್ಕೆ ಫ್ಲವರ್ ಶೋ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ರು. ಅವ್ರಿಗೆ ಒಳ್ಳೊಳ್ಳೆ ಅವಾರ್ಡ್ ಬಂದಿದೆ. ಬಹಳ ಮುತುವರ್ಜಿಯಿಂದ ಶ್ರದ್ಧೆಯಿಂದ ಆ ರೀತಿ ಮಾಡ್ತಾರೆ. ಅದು ಇಂಟರ್ನೆಟ್ ಅಲ್ಲಿ ಅವ್ರ ನಂಬರ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಇನ್ನೊಬ್ರು ಭಾರತೀಯ ಅಶ್ವಥ್ ಅಂತ ಇದ್ದಾರೆ, ದುರ್ಗಾದೇವಿ ಪನ್ನಿ ಚೆನ್ನಲ್ ಅಂತ ಇದ್ದಾರೆ, ಮಾಧವರಾವ್ ಅಂತ ಇನ್ನೊಬ್ರು ಅವರು ಡೀ ಕನ್ಸರ್ವೇಷನ್ ಮಾಡ್ತಾರೆ. ಅವರು ಬಹಳ ಸ್ಥಳೀಯ ಬೀಜಗಳನ್ನ ಎಲ್ಲ ಲೋಕಲ್ ಸೀಡ್ಸ್ ನ ಅವ್ರು ಕನ್ಸರ್ವ್ ಮಾಡಿ ಆ ತರ ಒಂದು ಮಾಡ್ತಾರೆ. ಲತಾ ಅಂತ ಇದ್ದಾರೆ, ಪ್ರತಿಮಾನ್ ಅಡಿಗ ಅಂತ ಇದ್ದಾರೆ, ಲಕ್ಷ್ಮಿ ಅಡಿಗ ಅಂತ ಇನ್ನೊಬ್ರು ಇದ್ದಾರೆ. ಸೊ ಈ ರೀತಿ ಸುಮಾರು ಜನ ಇದ್ದಾರೆ, ಅಂದ್ರೆ ನೂರಾರು ಜನ ಇದ್ದಾರೆ. ನಾನು ಅವ್ರ ಹೇಳಿಲ್ಲ ಅಂತ ಅಂದ್ಬಿಟ್ಟು ಅವರು ಏನ್ ಕಡಿಮೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ, ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಹೆಸರುಗಳೆಲ್ಲ ಮೀಡಿಯಾದಲ್ಲಿ ಅದು ಎಲ್ಲ ರಿಪೋರ್ಟ್ ಆಗಿದೆ ನ್ಯೂಸ್ಗೆ. ಸೊ ನಿಮ್ಮ ಸುತ್ತಮುತ್ತಲೇ ನೀವು ಆತರ ಒಂದು ಇದ್ದಾರೆ, ನೀವು ಯಾವ ಎಕ್ಸ್ಟೆನ್ಷನ್ ಇರ್ತೀರೋ ಅಲ್ಲೇನೆ ಸ್ವಲ್ಪ ನೀವು ಪ್ರಯತ್ನ ಮಾಡಿದ್ರೆ ಯಾರ್ಯಾರು ಟೆರೆಸ್ ಫಾರ್ಮಿಂಗ್ ಈ ತರ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರೆಲ್ಲ ಸಿಗ್ತಾರೆ. ಅಂತ ಕಡೆ ನೀವು ಇಂಟ್ರಾಕ್ಷನ್ ಮಾಡಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ. ನೀವು ಎಲ್ಲಿ ಮಣ್ಣು ತಗೊಂತೀರಿ, ಎಲ್ಲಿ ಗೊಬ್ಬರ ತಗೊಂಡ್ಕೊತೀರಿ, ಬೀಜ ಎಲ್ಲಿ ಸಿಗ್ತದೆ, ಅದಕ್ಕೆ ಸಸ್ಯ ಸಂರಕ್ಷಣೆ ಹೇಗೆ ನೀವು ಮಾಡ್ತೀರಿ, ಅದನ್ನ ಹೇಗೆ ಪಾಟಿಂಗ್ ಮಾಡೋದು, ರೀಪಾಟಿಂಗ್ ಮಾಡೋದು ಸಣ್ಣ ಸಣ್ಣದಾಗಿ ಪ್ರಾರಂಭ ಮಾಡ್ತಾರೆ. ಅಥವಾ ನಿಮ್ ಕೈಲಾದಷ್ಟು. ಆಮೇಲೆ ನಿಮ್ ಮನೆ ಮುಂದೆನೆ ಎಷ್ಟೊಂದು ಈ ಆರ್ಗ್ಯಾನಿಕ್ ಇದು ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮನೆ ಮುಂದೆನೆ ಎಲೆಗಳು ಸಿಕ್ಕಿರ್ತವೆ. ಅವನ್ನೇ ಒಂದು ಜೊತೆ ಹಾಕಿ ಒಂದು ಕಂಪೋಸ್ಟ್ ಮಾಡಿ ಅದನ್ನು ಸಹ ನಾವು ಉಪಯೋಗಿಸ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಪರಿಸರಕ್ಕೂ ಒಳ್ಳೇದಾಗುತ್ತೆ. ನಾವು ಶುದ್ಧವಾದ ಆಹಾರವನ್ನ, ನಮಗೆ ಬೇಕಾದ ಆಹಾರವನ್ನ ನಾವು ಸಹ ಬೆಳೆಸಬಹುದು. ಮತ್ತೆ ನೀವು ಸಮಾಜಕ್ಕೆ ಅಥವಾ ಪ್ರಕೃತಿಗೆ ಒಂದು ಸೇವೆಯನ್ನ ಸಹ ಮಾಡಿದಂಗಾಗುತ್ತೆ. ಸೊ ಇದರಲ್ಲಿ ಮಾಡಬೇಕಾದ್ದು ಬಹಳ ಮುಖ್ಯ ಏನಂದ್ರೆ ನಿಮ್ಗೆ ಅದಕ್ಕೊಂದು ಹಾರ್ಟ್ ಇರ್ಬೇಕು, ನಿಮ್ಗೆ ಒಂದು ಹೃದಯ ಇದ್ರೆ ಅದ್ ಮಾಡ್ಬೇಕು ಅಂದ್ರೆ ಅದು ವಯಸ್ಸು ಮುಖ್ಯ ಅಲ್ಲ. ವಯಸ್ಸು ಎಂತ ವಯಸ್ಸಿನವ್ರು ಬೇಕಾದ್ರೆ ಅದು ಮಾಡ್ಬೇಕು. ಎಷ್ಟು ಮಾಡೋದು, ನೀವು ಒಂದು ಪಾಟಿಗೆ ಒಂದು ಗಿಡ ನೆಟ್ಟು ಒಂದು ನೀರ್ ಹಾಕೋದು ಅದೊಂದು ಇದ್ದವ್ರೆ ಅಂತ ಮಾಡ್ಬೇಕಲ್ಲ. ಬಟ್ ವಯಸ್ಸು ಇದ್ದವರು ಮಾಡೋದು ಬಹಳ ಒಳ್ಳೇದು. ಬಟ್ ಈ ವಯಸ್ಸಾದವರು ಸಹ ಈ ತರ ಮಾಡ್ಬೋದು. ಈ ತರ ಎಲ್ಲೆಲ್ಲಿ ಈ ತರ ಇದಾರೋ ಅವ್ರ ಸಹ ನೀವು ತಂದ್ಕೊಳ್ಬಹುದು. ಕೇಳುಗರೆ, ಇಲ್ಲಿ ತನಕ ಕಾರ್ಯಕ್ರಮ ಕೇಳಿದ್ರಲ್ಲ. ನಮ್ಮ ಜೊತೆ ಡಾಕ್ಟರ್ ರಾಮಕೃಷ್ಣಪ್ಪ ಅವರಿದ್ರು. ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು ಅಂತಾನೆ ಹೇಳಬಹುದು. ನಮ್ಮ ಹಿರಿಯರಿಗೂ ಸಹ ಈ ವಿಷಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದವು. ಆ ಎಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಕೃಷ್ಣಪ್ಪ ಅವರು ಉತ್ತರಿಸಿದ್ದಾರೆ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನೀವು ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐಡಿ ರೇಡಿಯೋ ಆಕ್ಟಿವ್ 90.4 mhzcr@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ iRadio ವೆಬ್ಸೈಟ್ ಮೂಲಕ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ.
ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಯ್ಯೋ, ನಮ್ಮ ಮಾತ್ ಯಾರ್ ಕೇಳ್ತಾರಪ್ಪ ಇಲ್ಲಿ? ಇದ್ದಾರೆ. ಎಲ್ಲರ ಮಾತು ಎಲ್ಲರೂ ಕೇಳುವಂತಹ ಬಾನುಲಿ ಕೇಂದ್ರವಿದೆ, ರೇಡಿಯೋ ಆಕ್ಟಿವ್. ಇಲ್ಲಿ ಎಲ್ಲರ ಧ್ವನಿಗಳಿಗೂ ಜಾಗವಿದೆ. ಕಷ್ಟ ಕೇಳುವ ಕಿವಿಗಳಿವೆ, ಸಾಂತ್ವನ ಹೇಳುವ ಹೃದಯಗಳಿವೆ, ಸಹಾಯ ಮಾಡುವ ಕೈಗಳಿವೆ, ನಾವೆಲ್ಲರೂ ಒಂದೆನ್ನುವ ಮನಸ್ಸುಗಳಿವೆ. ಕೇಳುವ, ಹೇಳುವ, ಒಟ್ಟಾಗಿ ಬೆಳೆಯುವ ರೇಡಿಯೋ ಆಕ್ಟಿವ್ ನಮ್ಮೆಲ್ಲರ ಧ್ವನಿ. 90.4 ಮೆಗಾಹರ್ಟ್ಸ್ ತರಂಗಾಂತರದಲ್ಲಿ ಪ್ರಸಾರವಾಗುವ ಬಾನುಲಿ ರೇಡಿಯೋ ಆಕ್ಟಿವ್.